Once again, thank you all for your presence and blessings. To officially and heartfully welcome you all, I request Kalyan sir to share his vision and thoughts. ಗುಡ್ ಈವ್ನಿಂಗ್. ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಡೆಡಿಕೇಟೆಡ್ ಟೀಚರ್ಸ್, beloved parents, and my dear student friends. It's a profound honor to welcome you all to the annual day celebration of our institution, ವಾಗ್ದೇವಿ ವಿದ್ಯಾನಿಕೇತನ್. ಪ್ರತಿಯೊಬ್ಬ ಮಗುವಿನ ಸಾಧನೆಗೆ ಸಾಕ್ಷಿಯಾಗುವ ಈ ಪವಿತ್ರ ವೇದಿಕೆಗೆ, ನಮ್ಮ ಶಾಲಾ ವಾರ್ಷಿಕೋತ್ಸವಕ್ಕೆ ಆಗಮಿಸಿರುವ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. I can sense the excitement in parents and students about upcoming dance performances. Isn't it? Everyone are waiting for that. But before that, as I always say, any public gathering or a public meeting should not be for mere socialization. It should have I firmly believe that every public gathering should discuss about some social issue. And parents or the audience going after this program should carry a clear and actionable take home message. ಅಂದರೆ ಯಾವುದೇ ಒಂದು ಸಾರ್ವಜನಿಕ ಸಭೆ ಬರೀ ಭಾಷಣೆಗೆ ಮಾತ್ರ ಸೀಮಿತವಾಗಬಾರ್ದು. ನಾವು ಬಂದೆಲ್ಲ ಇಲ್ಲಿ ಸೇರಿದ್ದೀವಿ, ಒಂದು ಸಾಮಾಜಿಕವಾಗಿ ನಮ್ಮನ್ನೆಲ್ಲ ಕಾಡ್ತಾ ಇರೋದು ಅಥವಾ ನಮ್ಮಲ್ಲೆಲ್ಲ ನಾವು ಹಿಂದೆ ಮುಂದೆ ಅಕ್ಕಪಕ್ಕ ನೋಡ್ತಾ ಇರೋವಂಥ ಒಂದು ಗಂಭೀರವಾದ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಿ ಅದ್ರ ಬಗ್ಗೆ ಏನೋ ಒಂದು ಸಂದೇಶನವನ್ನು ನಾವಿಲ್ಲಿಂದ ತಗೊಂಡು ಹೋಗಬೇಕು. ಆ ನಿಟ್ಟಿನಲ್ಲಿ So, you know that as we celebrate our annual day every year with a theme, we have chosen a very special one this time. I hope you all know, but I will ask my team to unveil the theme of this annual day. ಆ ಥೀಮ್ ನೋಡ್ತಾ ಇದ್ದರೆ, ಆ ವಿಡಿಯೋ ಪ್ಲೇ ಮಾಡ್ತಾ ಇದ್ರೇ ಏನೋ ಒಂಥರ ಆನಂದವಾಗಿದೆ ಅಲ್ವಾ ಮನಸ್ಸಿಗೆ. ಸೊ ಅದೇ ಕುಟುಂಬ. ಅಂದರೆ ನಾವು ಈ ಸಾರಿ ಈ ಒಂದು ಥೀಮ್ನ ಸೆಲೆಕ್ಟ್ ಮಾಡಿ ಇನ್ವಿಟೇಷನ್ಸ್ ಕಳಿಸಿದ ಮೇಲೆ ವಿ ಗಾಟ್ ಕಾಲ್ಸ್ ಫ್ರಮ್ ಪೇರೆಂಟ್ಸ್. ಕೆಲವರು ಪೋಷಕರು ನಮಗೆ ಕರೆ ಮಾಡಿದ್ರು, ಏನು ಸರ್, ಒಂದು ಸಲ ಜನನಿ ಅಮ್ಮ ಮತ್ತು ಜವಾನ್ ಸೈನಿಕರ ಬಗ್ಗೆ, ಮತ್ತೊಂದು ಸಾರಿ ಲಾಸ್ಟ್ ಟೈಮ್ ಅಪ್ಪ, ಸೊ ಒಬ್ಬೊಬ್ಬರನ್ನಾಗಿ ಸೇರಿಸ್ತಾ ಇದ್ದಾರೆ, ಈ ಸಲ ಒಟ್ಟು ಕುಟುಂಬನೇ ಸೇರ್ಸೋಕ್ಕೆ ಪ್ಲ್ಯಾನ್ ಮಾಡಿದ್ದೀರಾ ಅಂತ. ಅಂದರೆ ಅವ್ರು ಹೇಳಿದ್ದು ತುಂಬ ಖುಷಿ ಆಯಿತು ನನಗೆ. ಯಾಕೆಂದರೆ ನಾವು ಯಾವುದೋ ಒಂದು ವಿನೂತನವಾದ ಅಥವಾ ಹೊಸ ಪ್ರಯತ್ನ ಮಾಡಬೇಕಾದ್ರೆ ಅದನ್ನು ಯಾರಾದರೂ ಗುರುತಿಸಿದ್ರೆ ಅದಕ್ಕಿಂತ ಒಂದು ದೊಡ್ಡ ಪ್ರೋತ್ಸಾಹ ನಮಗಿಲ್ಲ. ಅದರಿಂದ ಥ್ಯಾಂಕ್ ಯು ಡಿಯರ್ ಪೇರೆಂಟ್ಸ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಸಪೋರ್ಟಿಂಗ್ ಅಸ್ ಫಾರ್ ಆಲ್ ದೀಸ್ ಥೀಮ್ಸ್. ಅವರ್ ಥೀಮ್ ದಿಸ್ ಇಯರ್, ದ ಕುಟುಂಬ, ಈಸ್ ಇಂಟೆನ್ಷನಲಿ ಚೂಸನ್. ಇದೇನೋ ಬೈ ಆಕ್ಸಿಡೆಂಟಾಗಿ 4 ಯಾವುದೋ ಸೆಲೆಕ್ಟ್ ಮಾಡಿ ಅದರಲ್ಲೊಂದು ಸೆಲೆಕ್ಟ್ ಮಾಡಿರೋದಲ್ಲ. ಯಾಕೆ ಇಂಟೆನ್ಷನಲ್ ಆಗಿ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಐ ಫರ್ಮ್ಲಿ ಬಿಲೀವ್ ದಟ್ ಫ್ಯಾಮಿಲಿ ಈಸ್ ಫೌಂಡೇಶನ್ ಆ್ಯಂಡ್ ಇಟ್ ಈಸ್ ಅವರ್ ಫಸ್ಟ್ ಕ್ಲಾಸ್ ರೂಮ್ ಫಾರ್ ಆಲ್ ಆಫ್ ಅಸ್. ಆ್ಯಂಡ್ ಟುಡೇ ಇಟ್ ಈಸ್ ನಾಟ್ ಜಸ್ಟ್ ಎನ್ ಅಕೇಶನ್ ಟು ಅಪ್ಲಾಡ್ ಅವರ್ ಸ್ಟೂಡೆಂಟ್ಸ್ ಅಚೀವ್ಮೆಂಟ್ಸ್. ಅವರೇನೇನೋ ಸಾಧನೆ ಮಾಡಿದ್ದಾರೆ ಈ ವರ್ಷ, ಅದನ್ನು ಮಾತ್ರ ಮಾತಾಡೋಕ್ಕೆ ನಾನು ಇಲ್ಲಿ ಬಂದಿಲ್ಲ. ಬಟ್ ಟುಡೇ ಈಸ್ ಎನ್ ಅಕೇಶನ್ ಟು ರಿಫ್ಲೆಕ್ಟ್ ಆನ್ ದ ವೆರಿ ಕೋರ್ ಇನ್ಸ್ಟಿಟ್ಯೂಷನ್, ಯಾವುದು ಪ್ರಮುಖವಾದ ಒಂದು ಪಾತ್ರ ವಹಿಸುತ್ತೆ ನಮ್ಮ ಜೀವನನ ತಿದ್ದೋದಲ್ಲಿ, ಅದ್ರ ಬಗ್ಗೆ ಮಾತಾಡಬೇಕು ಅಂತ ಬಂದಿದ್ದೀನಿ. ಅದು ಯಾವುದು ಅಂದರೆ ಕುಟುಂಬ. ನಾವು ಇಲ್ಲಿ ಪಾಠ ಕಲಿಸೋವಾಗ ಆ್ಯಸ್ ಎನ್ ಎಜುಕೇಟರ್ಸ್ ವಿ ಬಿಲ್ಡ್ ದ ಹೌಸ್ ಆಫ್ ನಾಲೆಡ್ಜ್. ಮಕ್ಕಳಲ್ಲಿ ಜ್ಞಾನ ಬೆಳೆಸ್ತೀವಿ. ಆದರೆ ಬಟ್ ದ ಸ್ಟ್ರೆಂತ್ ಆಫ್ ದ ಹೌಸ್ ಡಿಪೆಂಡ್ಸ್ ಆನ್ ದ ಫೌಂಡೇಶನ್ ಯು ಲೇ ಅಟ್ ಹೋಮ್, ಫ್ಯಾಮ್ಲಿ. ನಾವು ಎಷ್ಟೇ ಜ್ಞಾನ ಬೆಳೆಸಿದ್ರು ಅದಕ್ಕೆ ಅಡಿಪಾಯ ಎಲ್ಲಿ ಹಾಕಬೇಕು ಅಂದರೆ ಫ್ಯಾಮ್ಲಿ. ಸೊ ಇಟ್ ಈಸ್ ಇನ್ ಯುವರ್ ಹ್ಯಾಂಡ್ಸ್. ವಿ ಸೀಕ್ ಯುವರ್ ಸಪೋರ್ಟ್ ಫಾರ್ ದಟ್. ಆ್ಯಂಡ್ ಈ ಕಾರ್ಯಕ್ರಮ ಮಾಡಬೇಕಾದ್ರೆ
ವೈಲ್ ಗೆಟಿಂಗ್ ರೆಡಿ ಫಾರ್ ದಿಸ್ ಈವೆಂಟ್, ಸ್ಟೂಡೆಂಟ್ಸ್ ಮಾತಾಡಬೇಕಾದ್ರೆ ಐ ಕೇಮ್ ಅಕ್ರಾಸ್ ಎ ಫೇಸ್. ಏನಪ್ಪ ಅಂದರೆ ದ ಫ್ಯಾಮಿಲಿ ಈಸ್ ಒನ್ ಆಫ್ ನೇಚರ್ಸ್ ಮಾಸ್ಟರ್ ಪೀಸ್ ಅಂತ. ಮಕ್ಕಳು ಯಾರೋ ಮಾತಾಡ್ಕೊಳ್ತಾ ಇದ್ರು ಕಾರಿಡಾರ್ಸಲ್ಲಿ, ಅದು ಕೇಳಿಸ್ತು. ದೇ ಮೈಟ್ ಹ್ಯಾವ್ ರಿಟನ್ ದಿಸ್ ಫ್ರೇಸ್ ಇನ್ ದೇರ್ ಸ್ಪೀಚ್, ಐ ಥಿಂಕ್. ಫ್ಯಾಮಿಲಿ ಈಸ್ ಒನ್ ಆಫ್ ನೇಚರ್ಸ್ ಮಾಸ್ಟರ್ ಪೀಸ್ ಅಂತ. ಡೆಫಿನೆಟ್ಲಿ ಎಸ್. ಪ್ರಕೃತಿ ಸೃಷ್ಟಿಸಿದಂತಹ ಬಹುಮುಖ್ಯವಾದದ್ದು ಒಂದು ಯಾವುದಾದ್ರೂ ಇದೆ ಅಂದರೆ ಅದು ನಮ್ಮೆಲ್ಲರ ಕುಟುಂಬ. ನಿಮಗೆಲ್ಲ ಐ ಹೋಪ್ ಯು ಆಲ್ ನೋ ಸೆರೀನಾ ವಿಲಿಯಮ್ಸ್. ಕೇಳಿದ್ದೀರಾ ಸೆಲೀನಾ ವಿಲಿಯಮ್ಸ್ ಅಂತ? ಸೆರೀನಾ ವಿಲಿಯಮ್ಸ್ ಫೇಮಸ್ ಟೆನ್ನಿಸ್ ಆಟಗಾರ್ತಿ. ಆ್ಯಂಡ್ ಎಷ್ಟು ಫೇಮಸ್ ಅಂದರೆ ಆಲ್ ಟೈಮ್ ಫೇವ್ರೆಟ್. ಆ ಗೇಮಲ್ಲಿ ಒನ್ ಆಫ್ ದ ಫೈನೆಸ್ಟ್ ಪ್ಲೇಯರ್ಸ್ ಎವರ್. 23 ಗ್ರ್ಯಾಂಡ್ ಸ್ಲ್ಯಾಮ್ನ ವಿನ್ ಆಗಿದ್ದಾರೆ. ಮತ್ತು ಅವರ ಆಸ್ತಿ ಎಷ್ಟಪ್ಪ ಅಂದರೆ, ಎಷ್ಟು ಗಳಿಸಿದ್ದಾರೆ ಅಂದರೆ ಅಪಾರ. ಸುಮಾರು ಒಂದು 2-3 ಸಾವಿರ ಕೋಟಿ ಅವರ ಆಸ್ತಿ. ಸೊ ಅಷ್ಟು ರೀಚ್ ಆಗಿರುವಂಥ ಒಂದು ಆಟಗಾರ್ತಿನ ನಮ್ಮ ಪಾತ್ರಿಕೆಯ ಮಿತ್ರರು ಒಬ್ಬರು ಕೇಳ್ತಾರೆ, ನೀವು ಸಾಕಷ್ಟು ಅಚೀವ್ ಮಾಡಿದ್ದೀರಾ ಲೈಫಲ್ಲಿ, ಸಾಕಷ್ಟು ಪ್ರಶಸ್ತಿಗಳನ್ನು ಗೆದ್ದಿದ್ದೀರಾ, ಯು ಹ್ಯಾವ್ ಒನ್ ಸೋ ಮೆನಿ ಪ್ರೈಸಸ್. 23 ಗ್ರ್ಯಾಂಡ್ ಸ್ಲ್ಯಾಮ್ಸ್ ಈಸ್ ನಾಟ್ ಎ ಸ್ಮಾಲ್ ಒನ್. ಬರೀ ತುಂಬ ಕೆಲವಾರು ಮಂದಿಗೆ ಮಾತ್ರ ಅದು ಸಾಧ್ಯ ಆಗುತ್ತೆ. ಸೊ ಯು ಹ್ಯಾವ್ won so many prizes and you have earned so much money. So it might be your life ಅಂತ. ಅಂದರೆ ನೀವು ಏನು ಗಳಿಸಿದ್ದೀರಾ ಅಥವಾ ನೀವೇನು ಕ್ರೀಡೆಯಲ್ಲಿ ಪಾಲ್ಗೊಂಡಿದ್ದೀರಾ, ಏನು ಪ್ರಶಸ್ತಿ ಗೆದ್ದಿದ್ದೀರಾ, ಅದು ನಿಮ್ಮ ಲೈಫ್ ಇರ್ಬೋದಲ್ವಾ ಅಂತ ಕೇಳಿದ್ರಂತೆ. ಅದಕ್ಕೆ ಅವ್ರ ಉತ್ತರ ಏನು ಗೊತ್ತಾ? ಟೆನ್ನಿಸ್ ಒಂದು ಕ್ರೀಡೆ ಮಾತ್ರ, ಆದರೆ ನನ್ನ ಸರ್ವಸ್ವ ನನ್ನ ಕುಟುಂಬ, ಇಟ್ ಈಸ್ ಫಾರ್ ಎವರ್ ಅಂತ. ಎಂಥ ಅರ್ಥಪೂರ್ಣವಾದ ಮಾತಲ್ವಾ? ಆ್ಯಂಡ್ ಫ್ಯಾಮ್ಲಿ ಈಸ್ ವೇರ್ ಅವರ್ ಫಸ್ಟ್ ಜರ್ನಿ ಬಿಗನ್ಸ್. ನಾವೆಲ್ಲ ಪ್ರತಿಯೊಂದು ಫಸ್ಟ್ ಕಲಿಯೋದು ಫ್ಯಾಮ್ಲಿಯಲ್ಲೇ, ನಮ್ಮ ಕುಟುಂಬದಲ್ಲೇ. ಒಂದು ಸ್ಟೆಪ್ ಹಾಕಬೇಕಂದ್ರೂ ಅಥವಾ ಒಂದು ಲೆಸನ್ ಕಲಿಬೇಕಂದ್ರೂ ನಾವು ನಮ್ಮ ಫ್ಯಾಮ್ಲಿಯಲ್ಲೇ ಕಲಿಯೋದು. ಯಾವ ರೀತಿ ಅಂದರೆ, ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಥಿಂಕ್ ಅಬೌಟ್ ಇಟ್. ಮನೆಯಲ್ಲಿ ಮಕ್ಕಳಿಗೆ ಒಂದು ಟಾಯ್, ಒಂದು ಗೊಂಬೆನ ಇನ್ನೊಬ್ಬರ ಹತ್ರ ಕೊಡೋಕ್ಕೆ ಹೇಳ್ತೀರ ನೀವು ಮನೆಯಲ್ಲಿ, ಅವನಿಗೂ ಕೊಡೋನು ಆಟ ಆಡಲಿ ಅಂತ. ವಾಟ್ ಡಿಡ್ ಯು ಲರ್ನ್? ವಾಟ್ ಡಿಡ್ ಯು ಟೀಚ್? ಶೇರಿಂಗ್, ಉದಾರತೆ, ಜೆನರಾಸಿಟಿ. ಮಗುಗೆ ಇನ್ನೊಬ್ರು ಕೊಡೋದನ್ನು ನಾವು ಕಲಿಸ್ತೀವಲ್ಲಿ. ಅದೇ ರೀತಿ ಏನೋ ಒಂದು ಮನೇಲಿ ಹೆಚ್ಚು ಕಡಿಮೆ ಆಗಿರುತ್ತೆ ಒಂದು ಮಗುಗೆ, ಅವ್ರ ಅಣ್ಣ ಅಕ್ಕ ಅಥವಾ ಅತ್ತೆ ಮಾವ ದೊಡ್ಡಪ್ಪ ಚಿಕ್ಕಪ್ಪ ಅವ್ರು ಸಮಾಧಾನ ಮಾಡ್ತಾರೆ, ಏನೂ ಆಗಲ್ಲ, ಆರಾಮಾಗಿರೋ, ಏನು ತೊಂದರೆ ಆಗಲ್ಲ ಅಂತ. ಅಲ್ಲಿ ನಾವೇನು ಕಲಿಸ್ತೀವಿ? ಸಪೋರ್ಟ್, ಅಂದರೆ ಬೆಂಬಲ. ಫ್ಯಾಮ್ಲಿ ನಮ್ಗೆ ಯಾವಾಗೂ ಇರುತ್ತೆ ಅಂತ. ಮತ್ತು ಅದೇ ರೀತಿ ನಮ್ಗೆ ಯಾವುದೋ ಒಂದು ಕೆಲಸ ಕೊಡ್ತಾರೆ, ಇದನ್ನು ಮಾಡು ನೀನು ಅಂತ ಮನೆಯಲ್ಲಿ. ಅವಾಗೇನು ಕಲಿತೀವಿ ನಾವು? ಜವಾಬ್ದಾರಿಯನ್ನು ಕಲಿತೀವಿ, ರೆಸ್ಪಾನ್ಸಿಬಿಲಿಟಿ. ಸೊ ಈ ಥರ ಒಂದು ಸಣ್ಣ ಪುಟ್ಟ, ಒಂದು ಚಿಕ್ಕ ಪುಟ್ಟ ಕೆಲಸಗಳಲ್ಲೇ ನಮ್ಮ ಲೈಫ್ನ ತೀಡ್ತಾರೆ ನಮ್ಮ ಕುಟುಂಬ. ಅದರಲ್ಲಿ ಎರಡನೇ ಮಾತೇ ಇಲ್ಲ. ಇದು ಹೇಳಬೇಕಾದ್ರೆ ಈ ಗೌರ್ ಗೋಪಾಲ್ ದಾಸ್ ಅಂತ ಒಬ್ಬರು ಮೋಟಿವೇಶ್ನಲ್ ಸ್ಪೀಕರ್ ಇದ್ದಾರೆ. ಗೌರ್ ಗೋಪಾಲ್ ದಾಸ್ ಅಂತ ನಮ್ಮಲ್ಲಿ ಸಾಕಷ್ಟು ಜನ ಕೇಳಿರ್ಬೋದು. ಅವರು ಒಂದು ಕಡೆ ಹೇಳ್ತಾರೆ, ಜೋ ಸುಖ್ ಮೇ ಸಾಥ್ ದೇತೆ ಹೈ, जो सुख में साथ देते हैं उन्हें रिश्ते कहते हैं, जो दुख में भी साथ देते हैं उन्हें फरिश्ते कहते हैं ಅಂತ. ಅರ್ಥ ಆಯ್ತಾ? ಫರಿಶ್ತೆ ಅಂದರೆ ಇದು ಪರ್ಷಿಯನ್ ಪದ, ಆ್ಯಕ್ಚುಲಿ ಉರ್ದುವಲ್ಲಿ ಬಳಸ್ತಾರೆ. ಏನಪ್ಪ ಫರಿಶ್ತೆ ಅಂದರೆ? ಏಂಜಲ್ಸ್, ದೇವದೂತರು ಅಂತ, ದೈವಾಂಶ ಸಂಭೂತರು. ಯಾರು ನಮಗೆ ಫರಿಶ್ತೆ? ಯಾರು ನಮಗೆ ಫರಿಶ್ತೆ? ಫ್ಯಾಮಿಲಿ, ಕುಟುಂಬ. ಯಾಕಂದರೆ ನಾವೆಷ್ಟೋ ಸಲ ಖುಷಿಯಾಗಿದ್ದಾಗ ನಮ್ಮ ಸುತ್ತಲೂ ಫ್ರೆಂಡ್ಸು, ರಿಲೇಟಿವ್ಸು ಅಂತ ಇಂಥವರು ಎಲ್ಲ ನಮ್ಮ ಜೊತೆ ಇರೋರು ಎಲ್ಲ ಇರ್ತಾರೆ. ಆದರೆ ನನಗೆ ದುಃಖ ಬಂದಾಗ ಹಿಂದೆ ತಿರುಗಿ ನೋಡಿದ್ರೆ ನಮಗೆ ಕಾಣಿಸೋದು ಒಬ್ಬರೇ, ನಮ್ಮ ಫ್ಯಾಮ್ಲಿ ಮಾತ್ರ. ಸೊ ಮೈ ಡಿಯರ್ ಸ್ಟೂಡೆಂಟ್ ಫ್ರೆಂಡ್ಸ್, ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಆ ಥರ ಒಂದು ಮುಖ್ಯವಾದ ನಮ್ಮ ಲೈಫಲ್ಲಿ ಒಂದು ಪ್ರಮುಖ ಪಾತ್ರ ವಹಿಸುವ ಕುಟುಂಬನ ಯಾರೂ ದೂರ ಮಾಡ್ಕೋಬೇಡಿ. ಅವರು ನಿಮಗೆ ರಾಕ್ ಸಪೋರ್ಟ್ ಆಗಿರ್ತಾರೆ ಲೈಫಲ್ಲಿ, ಎಲ್ಲ ಟೈಮಲ್ಲೂ ಇರ್ತಾರೆ. ಅದರಿಂದ ಅವ್ರನ್ನ ಯಾವತ್ತೂ ದುಃಖಿಸಬೇಡಿ, ಅವ್ರನ್ನ ಕರೆಕ್ಟಾಗಿ ಇಟ್ಕೋಬೇಕು, ಚೆನ್ನಾಗಿ ನೋಡ್ಕೋಬೇಕು ಅಂತ. ಇದಕ್ಕೆ ಸಂಬಂಧಪಟ್ಟಿರೋದು, ಐ ಹ್ಯಾಡ್ ಟೋಲ್ಡ್ ಯು ಎ ಸ್ಟೋರಿ ಅದರ್ ಡೇ, ಕೈಟ್ ಆ್ಯಂಡ್ ಥ್ರೆಡ್ ಅಂತ. ನಾವು ಗಮನ ಇರ್ಬೋದಾ? 1-2 ವರ್ಷ ಹಿಂದೆ ಒಂದು ಸ್ಟೋರಿ ಹೇಳಿದ್ದೆ, ಇಲ್ಲಿ ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೀನಿ. ಅಂದರೆ ಒಂದು ಕೈಟು ಹಾರ್ತಾ ಇರುತ್ತೆ, ಗಾಳಿಪಟ ಹಾರ್ತಾ ಇರುತ್ತೆ, ಅದಕ್ಕೊಂದು ದಾರ ಕಟ್ಟಿರ್ತೀವಿ ನಾವು ಅಲ್ವಾ? ಆ ದಾರ ಇಟ್ಕೊಂಡು ಆ ಗಾಳಿಪಟ ಹಾರ್ತಾ ಇರುತ್ತೆ. ಆ ಮಗುಗೆ ಹಾರಿಸ್ತಾ ಇರೋ ಮಗುಗೆ ಒಂದೊಂದು ಸಲ ಅನಿಸುತ್ತೆ,
ಈ ದಾರದಿಂದ ಗಾಳಿಪಟ ಇನ್ನೂ ಮೇಲೆ ಹಾರೋದು ನಿಲ್ತೋಗಿದೆ, ಅದನ್ನು ತಡೀತಾ ಇದೆ ಅದು. ಆ ಗಾಳಿಪಟ ಆ ದಾರ ಕಟ್ಟಾಗ್ಬಿಟ್ರೆ ಇನ್ನೂ ಜೋರಾಗಿ ಇನ್ನೂ ಎತ್ತರಕ್ಕೆ ಹಾರುತ್ತೆ ಅಂತ ಅಂದ್ಕೊಳ್ಳುತ್ತೆ. ಅವರಪ್ಪ ನೋಡ್ತಾ ಇರ್ತಾರೆ, ಹೋಗಲಿ ಆ ಮಗುಗೆ ಕಲಿಸೋಣ ಅಂತ ಹೇಳ್ಬಿಟ್ಟು ಇದನ್ನು ನಾನು ಕಟ್ ಮಾಡಿಬಿಡ್ತೀನಿ, ನನ್ನ ಗಾಳಿಪಟ ಇನ್ನೂ ಎತ್ತರಕ್ಕೆ ಹಾರುತ್ತೆ ಅಂತ ಹೇಳುತ್ತೆ. ಓಕೆ ಮಗ ಕಟ್ ಮಾಡು ಅಂದರೆ ಆ ದಾರ ಕಟ್ ಮಾಡಿದಾಗ ಸ್ವಲ್ಪ ಹೊತ್ತು ಆ ಗಾಳಿಪಟ ಇನ್ನೂ ಎತ್ತರಕ್ಕೆ ಹಾರುತ್ತೆ. ಅದಾದಮೇಲೆ ಅದಕ್ಕೆ ಸಪೋರ್ಟ್ ಇಲ್ದಿರೆ ಗಾಳಿಯ ರಭಸಕ್ಕೆ ಎಲ್ಲೋ ಹೋಗಿ ಬಿದ್ದೋಗ್ಬಿಡುತ್ತೆ. ಅದು ಕಣ್ಣಿಗೂ ಕಾಣಲ್ಲ, ನಮ್ಮ ಕೈಗೂ ಸಿಗಲ್ಲ. ಆ ರೀತಿ ನಮ್ಮ ಜೀವನ ದೊಡ್ಡವರು ನಮಗೆ ಏನಂದರೆ ಆ ದಾರ ಥರ, ನಾವು ಗಾಳಿಪಟ ಥರ. ಆ ದಾರಾನ ನಾವು ಯಾವತ್ತೂ ಭಾರ ಅನ್ಕೋಬಾರ್ದು, ಆ ದಾರನೇ ನಮಗೆ ಸಪೋರ್ಟು. ನಾವು ಯಾವುದು ನಮ್ಮನ್ನು ನಿಲ್ಲಿಸ್ತಾ ಇದೆ, ಎತ್ತರಕ್ಕೆ ಹೋಗೋಕ್ಕೆ ಬಿಡ್ತಾ ಇಲ್ಲ ಅನ್ನುತ್ತೋ ಅದೇ ನಮ್ಮ ಸಪೋರ್ಟು. ದಯವಿಟ್ಟು ಮಕ್ಕಳೇ ಯಾವತ್ತೂ ಅದನ್ನು ಕಳ್ಕೊಬೇಡಿ, ಅದನ್ನ ಕಟ್ ಮಾಡೋಕ್ಕೆ ನೋಡಬೇಡಿ. ಆ್ಯಂಡ್ ಇತ್ತೀಚೆಗೆ ನನ್ನ ಹಿರಿಮಗಳು ಒಂದು ಬರಹದ ಬಗ್ಗೆ ನನ್ನ ಗಮನ ಸೆಳೆದ್ಲು. ಏನಪ್ಪ ಅಂದರೆ ಶೀರ್ಷಿಕೆ ಅಂದರೆ ಟೈಟಲೇ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಅದು ಟೈಟ್ಲ್ ಏನಂದರೆ ನಮ್ಮ ದೇಹವೇ ಒಂದು ಫ್ಯಾಮಿಲಿ ಪ್ಯಾಕೇಜ್ ಅಂತ. ಬಾಡಿ ಇಟ್ ಸೆಲ್ಫ್ ಈಸ್ ಎ ಫ್ಯಾಮಿಲಿ ಪ್ಯಾಕೇಜ್ ಅಂತ. ಅದರಲ್ಲಿ ಎಷ್ಟು ಅರ್ಥಪೂರ್ಣವಾಗಿ ಕೆಲವನ್ನು ಒಂದು 2-3 ರಿಲೇಷನ್ನ ಅವರು ಬರೆದಿದ್ದಾರೆ, ಹೇಳ್ತೀನಿ ನಿಮಗೆ. ಮನೆಯಲ್ಲಿ ಅಪ್ಪ ಅಥವಾ ತಾತ, ಯಾರು ಅಪ್ಪ ಅಥವಾ ತಾತನ ಮೆದುಳಿಗೆ ಕಂಪೇರ್ ಮಾಡಿದ್ದಾರೆ. ಬ್ರೈನ್ ಆಫ್ ದ ಫ್ಯಾಮಿಲಿ. ಇನ್ನು ಕಂಪ್ನಿ ಟರ್ಮ್ಸ್, ಕಾರ್ಪೊರೇಟ್ ಟರ್ಮ್ಸ್ ಹೇಳಬೇಕಾದ್ರೆ CEO. ಅವ್ರ ಕೆಲಸ ಏನಪ್ಪ ಅಂದರೆ ಯಾವಾಗೂ ನಮ್ಮ ಬಾಡಿಗೆ ಅಥವಾ ನಮಗೆ ನಿರ್ದೇಶನ ಕೊಡ್ತಾ ಇರ್ತಾರೆ. ಹಾಗೆ ಮಾಡು, ಹೀಗೆ ಮಾಡು, ಆಗೋದ್ರೆ ಕರೆಕ್ಟ್ ಆಗಿರುತ್ತೆ, ಹೀಗೋದ್ರೆ ತಪ್ಪಾಗುತ್ತೆ, ಹುಷಾರಾಗಿರು. ಅದೇ ಅಪ್ಪ ಅಥವಾ ತಾತ ಕೆಲಸ ಏನು? ಬ್ರೈನ್, CEO. ಅವ್ರು ಯಾವತ್ತೂ ನಮಗೆ ನಿರ್ದೇಶನ ನೀಡ್ತಾ ಇರ್ತಾರೆ. ಮತ್ತು ಎರಡನೇದು ನನಗೆ ಅತ್ಯಂತ ಇಷ್ಟವಾದ್ದು ಅಮ್ಮ ಅಥವಾ ಅಜ್ಜಿ. ಅವ್ರನ್ನ ಯಾವುದಕ್ಕೆ ಹೋಲಿಸಿದ್ದಾರೆ ಅಂದರೆ ಹೃದಯ, ಹಾರ್ಟ್. ಕಂಪ್ನಿ ಟರ್ಮ್ಸಲ್ಲಾದರೆ COO, ಚೀಫ್ ಆಪ್ರೇಷನಲ್ ಆಫೀಸರ್. ಇವರು ಕೆಲಸ ಏನಪ್ಪ ಅಂದರೆ ನಿರಂತರ ಪೋಷಣೆ. ನಮಗೆ ಪ್ರೀತಿ ಅನ್ನೋ ರಕ್ತನ ಪಂಪ್ ಮಾಡ್ತಾನೇ ಇರ್ತಾರೆ ಮಕ್ಕಳಿಗೆ. ಅವ್ರು ನಿಂತರೆ ನಮ್ಮ ಕೈಲಿ ಇರೋಕ್ಕಾಗಲ್ಲ, ಕಷ್ಟ ಸಾಧ್ಯ. ಇವ್ರ ಕೆಲಸ ಹೇಗಪ್ಪ ಅಂದರೆ 24 hours 7 days a week 365 days a year. ಸೊ ಅಮ್ಮನ ಯಾವುದಕ್ಕೆ ಕಂಪೇರ್ ಮಾಡಿದ್ರು ಅಂದರೆ ಹೃದಯ. ಆಮೇಲೆ ಇದೇ ರೀತಿ ಅಣ್ಣ ಅಥವಾ ಅಕ್ಕ ಇರ್ತಾರೆ ನಮ್ಮಲ್ಲಿ. ಅವ್ರನ್ನ ಏನಕ್ಕೆ ಕಂಪೇರ್ ಮಾಡಿದ್ದಾರೆ ಅಂದರೆ ಕಣ್ಣುಗಳು. ನಮಗಿಂತ ದೊಡ್ಡವ್ರು ಇರ್ತಾರಲ್ಲ ಮನೆಯಲ್ಲಿ, ಅಕ್ಕ ಅಥವಾ ಅಣ್ಣ, ಅವ್ರನ್ನ ಕಣ್ಣುಗಳು ಕಂಪೇರ್ ಮಾಡಿದ್ದಾರೆ. ಏನಪ್ಪ ಇವ್ರ ಕೆಲಸ ಅಂದರೆ ಪ್ರಪಂಚದ ಎಲ್ಲ ವಿದ್ಯಮಾನಗಳನ್ನು ಗಮನಿಸಿ ಎಲ್ಲಿ ಅಪಾಯ ಇದೆ, ಎಲ್ಲಿ ಅವಕಾಶ ಇದೆ ಅದನ್ನ ನಿಮಗೆ ತಿಳಿಸ್ತಾ ಇರ್ತಾರೆ. ಸೊ ನಾವೆಲ್ಲೂ ಹೋಗಿ ಬೀಳೋದಿಲ್ಲ. ಈ ರೀತಿ ತುಂಬ ಅರ್ಥಪೂರ್ಣವಾಗಿ ನಮ್ಮ ಬಾಡಿ ಪಾರ್ಟ್ಸ್ನ ಫ್ಯಾಮಿಲಿ ಮೆಂಬರ್ಸ್ಗೆ ಕಂಪೇರ್ ಮಾಡಿದ್ದಾರೆ. ಇದರಿಂದ ನಾವೇನು ತಿಳ್ಕೊಬೇಕು ಅಂದರೆ ಪ್ರತಿಯೊಬ್ಬ ಮನುಷ್ಯ ಅಥವಾ ಪ್ರತಿಯೊಬ್ಬ ಮನೆಯಲ್ಲಿರುವಂಥ ವ್ಯಕ್ತಿ, ಆ ಕುಟುಂಬದಲ್ಲಿರುವಂಥ ವ್ಯಕ್ತಿ ಅವರವರ ಜವಾಬ್ದಾರಿಗಳನ್ನು ಕರೆಕ್ಟಾಗಿ ನಿರ್ವಹಿಸಿದ್ರೆ ಅಥವಾ ಇನ್ನೊಬ್ರ ಮಾತು ಕೇಳಿ ಒಂದು ಅನ್ಯೋನ್ಯವಾಗಿದ್ದರೆ ನಾವು ನಮ್ಮ ಕುಟುಂಬ ಸಂತೋಷವಾಗಿ ಸದೃಢವಾಗಿ ಒಂದು ಒಳ್ಳೆಯ ಫೋಟೋಗೆ ಫೋಸ್ ಕೊಡ್ಬೋದು. ಆ ಥರ ಆಗುತ್ತೆ. ನಾವೆಲ್ಲ ಈಗ ಕೊಟ್ರವಲ್ಲ, ಇಲ್ಲಿ ಕೊಟ್ರಲ್ಲ ನೀವು ಫೋಟೋಗೆ? ತೊಗೊಂಡ್ರ ಫೋಟೋ ಇಲ್ಲಿ? ತೊಗೊಂಡ್ರ ಇಲ್ವಾ ಫೋಟೋ ಇಲ್ಲಿ? ಓಕೆ, ಆ ಥರ ಇರುತ್ತೆ. ಅದೇ ನಾವು ಅನ್ಯೋನ್ಯವಾಗಿಲ್ಲ ಅಂದರೆ ಅದೇ ಫೋಟೋಲಿ ಒಬ್ಬೊಬ್ರು ಒಂದೊಂದು ಕಡೆ ನೋಡ್ತಾ ಇರ್ತಾರೆ. ಅದು ಚೆನ್ನಾಗಿರುತ್ತಾ? ಖಂಡಿತ ಚೆನ್ನಾಗಿರಲ್ಲ. ಮತ್ತು ನಾವೆಲ್ಲ ಯಾಕೆ ನಮ್ಮ ಫ್ಯಾಮ್ಲಿಗೆ ಋಣಿಯಾಗಿರಬೇಕು? ವೈ ವಿ ಶುಡ್ ಬಿ ಗ್ರೇಟ್ಫುಲ್ ಟು ಅವರ್ ಫ್ಯಾಮ್ಲೀಸ್ ಆಲ್ವೇಸ್? ಬಿಕಾಸ್ ಯಾಕೆ ಅಂದರೆ ದೇ ಡಿಕ್ಟೇಟ್ ಹೌ ವಿ ಟ್ರೀಟ್ ಅವರ್ ಫ್ರೆಂಡ್ಸ್. ಅಂದರೆ ನಮ್ಮ ಸ್ನೇಹಿತರ ಜೊತೆ ಹೇಗಿರಬೇಕು ಅಂತ ನಮಗೆ ಹೇಳ್ಕೊಡ್ತಾರೆ. ಮತ್ತು ದೇ ವಿಲ್ ಟೀಚಸ್ ಹೌ ಟು ಬಿಹೇವ್ ಇನ್ ವರ್ಕ್ ಪ್ಲೇಸ್. ನಾವೆಲ್ಲೋ ಒಂದು ಕೆಲಸಕ್ಕೆ ಹೋಗ್ತಾ ಇರ್ತೀವಿ, ಅಲ್ಲಿ ಹೇಗಿರಬೇಕು ಅಂತ ನಮಗೆ ಹೇಳ್ಕೊಡೋದು ನಮ್ಮ ಫ್ಯಾಮ್ಲಿಯಿಂದನೇ. ಆಮೇಲೆ ದೇ ವಿಲ್ ಡಿಕ್ಟೇಟ್ ವಾಟ್ ವಿ ಕಾಂಟ್ರಿಬ್ಯೂಟ್ ಟು ದ ನೇಷನ್. ನಮ್ಮ ದೇಶಕ್ಕೆ ನಾವೇನು ಕೊಡುಗೆ ಕೊಡ್ತೀವಿ ಅನ್ನೋದು ಕೂಡ ಅಲ್ಲೇ ನಿರ್ಧಾರ ಆಗೋದು. ಸೊ ಯಾವ ಸಮಾಜ ಅಥವಾ ಎ ಸೊಸೈಟಿ ಬಿಲ್ಟ್ ಆನ್ ಆಲ್ ದೀಸ್ ಫ್ಯಾಮ್ಲಿ ವ್ಯಾಲ್ಯೂಸ್, ಮನೆಯಲ್ಲಿ ಹೇಳ್ಕೊಡೋಂಥ ಈ ಫ್ಯಾಮ್ಲಿ ವ್ಯಾಲ್ಯೂಸ್ನ ನಾವು ಅಳವಡಿಸ್ಕೊಂಡು ಯಾವ ಸಮಾಜ ಇರುತ್ತೋ, ಯಾವ ಫ್ಯಾಮ್ಲಿ ಇರುತ್ತೋ ಆ ಸಮಾಜ ಚೆನ್ನಾಗಿರುತ್ತೆ. ಅದೇ ನಾವು ಹೇಳಕ್ಕೆ ಬರೋದು, ಹ್ಯಾಪಿ ಫ್ಯಾಮ್ಲೀಸ್ ಹೆಲ್ತಿ ಸೊಸೈಟಿ. ಹ್ಯಾಪಿ ಫ್ಯಾಮ್ಲೀಸ್ ಹೆಲ್ತಿ ಸೊಸೈಟಿ. ನಾನು ಫಸ್ಟಲ್ಲಿ ಮಾತಾಡುವಾಗ ಹೇಳಿದೆ ದೇರ್ ಶುಡ್ ಬಿ ಸಮ್ ಟೇಕ್ ಹೋಮ್ ಮೆಸೇಜ್ ಅಂತ. ಅಂದರೆ ಯಾವುದೋ ಒಂದು ಸಂದೇಶ ಇರಬೇಕು, ನಾವೆಲ್ಲ ಇಲ್ಲಿ ಸೇರಿದ್ದೀವಿ ಅಂತ. ನಮ್ಮ ಉದ್ದೇಶ ಈ ಬಾರಿ ಏನಪ್ಪ ಅಂದರೆ ಹ್ಯಾಪಿ ಫ್ಯಾಮ್ಲೀಸ್
healthy society. This is today's take-home message. And on this special evening, let us not just celebrate the school's achievements. ಶಾಲೆಯ ಸಾಧನೆಗಳು ಮಾತ್ರ ಅಲ್ಲ, we would like to celebrate the families who have made all these achievements possible. So a great round of applause for all the families here. As promised last annual ಡೇಲಿ ನಾನು ಮಾತಾಡಬೇಕಾದ್ರೆ ನಿಮಗೆಲ್ಲ ಕೆಲವೊಂದು ಕಾನ್ಸೆಪ್ಟ್ಸ್ ಅಥವಾ ಆ್ಯಕ್ಟಿವಿಟೀಸ್ ಬಗ್ಗೆ ನಾನು ತಿಳಿಸಿದ್ದೆ. ಅದರಲ್ಲಿ ಹಲವಾರು ನಾವು ಆಲ್ಮೋಸ್ಟ್ ಆಲ್ ವಿ ಹ್ಯಾವ್ ಇಂಪ್ಲಿಮೆಂಟೆಡ್. ದೋಸ್ ಆರ್ ಲೈಕ್ ಸನ್ಮಾರ್ಗ ಅಂತ ಒಂದು ಕ್ಲಾಸ್ ಮಾಡಿದ್ದೀವಿ, ಅ ಮಾಡ್ರನ್ ಮಾರಲ್ ಕ್ಲಾಸ್ ವಿಚ್ ಈಸ್ ರನ್ನಿಂಗ್ ಸಕ್ಸಸ್ಫುಲಿ. ಏನಪ್ಪ ಇದು ಅಂದರೆ ಎವ್ರಿ ಫ್ರೈಡೇ ವಿ ಪ್ಲೇ ಮಾರಲ್ ಲೆಸನ್ಸ್ ಟು ಆಲ್ ದ ಸ್ಟೂಡೆಂಟ್ಸ್ ಇನ್ ಆರ್ ಆಡಿಯೋ ವಿಜುವಲ್ ರೂಮ್. ನಮ್ಮ ಆಡಿಟೋರಿಯಮಲ್ಲಿ ಒಂದು ಸೆಲೆಕ್ಟ್ ಮಾಡಿ ಆ ಮೂರು ಭಾಗಗಳಾಗಿ ನಮ್ಮ ವಿದ್ಯಾರ್ಥಿಗಳನ್ನ ವಿಂಗಡಣೆ ಮಾಡಿ ಅವ್ರವ್ರಿಗೆ ಸೂಟ್ ಆಗೋವಂಥ, ಅವ್ರವ್ರಿಗೆ ಹೆಲ್ಪ್ ಆಗೋವಂಥ ಒಂದು ಮೋಟಿವೇಶ್ನಲ್ ಕ್ಲಾಸಸ್ನ ಎವ್ರಿ ವಾರ ಮಾಡ್ತಾಯಿದ್ದೀವಿ. ದೇ ಆರ್ ಎಂಜಾಯಿಂಗ್ ಇಟ್ ಆ್ಯಂಡ್ ಇಟ್ ಹೆಲ್ಪ್ಸ್ ಇನ್ ದೇರ್ ಕ್ಯಾರೆಕ್ಟರ್ ಬಿಲ್ಡಿಂಗ್. ಆ್ಯಂಡ್ ನೆಕ್ಸ್ಟ್ ಈಸ್ ಸೂಪರ್ ಸ್ಯಾಟರ್ಡೇ. ಏನಪ್ಪ ಅಂದರೆ ಫಸ್ಟ್, ಥರ್ಡ್, ಫಿಫ್ತ್ ಸ್ಯಾಟರ್ಡೇ ಇಟ್ ಈಸ್ ಫಾರ್ ಫುಲ್ ಆಫ್ ಆ್ಯಕ್ಟಿವಿಟೀಸ್, ಫನ್, ಲರ್ನಿಂಗ್, ನೋ ಕ್ಲಾಸಸ್ ಫಾರ್ ದಟ್ ಡೇ. ಯಾವುದೋ ಒಂದು ಆ್ಯಕ್ಟಿವಿಟಿ ಮಾಡಿ ಅಥವಾ ಗೇಮ್ ಆಡಿ ಖುಷಿಯಾಗಿ ಒಂದು ಕಾನ್ಸೆಪ್ಟ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋವಂಥ ದಿನ ಸೂಪರ್ ಸ್ಯಾಟರ್ಡೇ. ಮತ್ತು ಮುಂದುವರೆದು ರೋಬೋಟಿಕ್ಸ್, ವಿ ಹ್ಯಾಡ್ ಪ್ರಾಮಿಸ್ಡ್ ಯು ರೋಬೋಟಿಕ್ಸ್, ಎನ್ ಎಕ್ಸೈಟಿಂಗ್ ಫ್ಯೂಚರ್ ರೆಡಿ ಸ್ಕಿಲ್ ಫಾರ್ ಟೆಕ್ ವರ್ಲ್ಡ್. ಅಂದರೆ ನಮ್ಮ NEP ಇಂದ 6th to 10th ಇಂದನೇ ರೋಬೋಟಿಕ್ಸ್ ಅಥವಾ ಕೋಡಿಂಗ್ ಕಲಿಸಿ ಅಂತ ಹೇಳಿದ್ದಾರೆ. ಸೊ ದಟ್ ಪ್ರೋಗ್ರಾಮ್ ವಿ ಹ್ಯಾವ್ ಇಂಪ್ಲಿಮೆಂಟೆಡ್. ಪ್ರಾಬ್ಲಿ ವಿ ಆರ್ ದ ಓನ್ಲಿ ಸ್ಕೂಲ್ ಇನ್ ಬಂಗಾರಪೇಟ್ ಟು ಹ್ಯಾವ್ ದಿಸ್ ರೋಬೋಟಿಕ್ಸ್. ಮುಂದುವರೆದು ಸ್ಪೀಕ್ ಅಂದರೆ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್, ಅದು ಒಂದು ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ವಿ ಹ್ಯಾವ್ ಅ ಸ್ಪೋಕನ್ ಇಂಗ್ಲೀಷ್ ವಿತ್ ಅ ಟೆಕ್ಸ್ಟ್ ಬುಕ್. ಸೊ ಕಾನ್ವರ್ಸೇಷನ್ ಕಲಿಸ್ತಾ ಇದ್ದೀವಿ. ಮಕ್ಕಳು ದೇ ಆರ್ ಲರ್ನಿಂಗ್ ಹೌ ಟು ಕನ್ವರ್ಸ್ ಇನ್ ಇಂಗ್ಲೀಷ್ ವಿತ್ ಅದರ್ಸ್, ಅದೊಂದು ಇಂಪ್ಲಿಮೆಂಟ್ ಮಾಡಿದ್ದೀವಿ. ಆ್ಯಂಡ್ ಅಪಾರ್ಟ್ ಫ್ರಮ್ ದಿಸ್, ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಕಿಟ್ಸ್. ಮಕ್ಕಳಿಗೆ ಯೂಶಲಿ ಮ್ಯಾಥ್ಸ್ ಅಂದ್ರೇ ಎಲ್ಲರಿಗೂ ಭಯ, ಸಾಕಷ್ಟು ನಮ್ಮಲ್ಲೂ ಹಂಗೆ, ಮ್ಯಾಥ್ಸ್ ಅಂದರೆ ಭಯ. ಆ ಭಯನ ಹೋಗಲಾಡ್ಸೋಕ್ಕೆ ಸೈನ್ಸು ಮ್ಯಾಥ್ಸು ಡಿಸ್ಕವರ್ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಕಿಟ್ ಮಾಡಿದ್ದೀವಿ. ಆ ಕಾನ್ಸೆಪ್ಟ್ಸ್ನೆಲ್ಲ ಅವರು ಸ್ವಯಂ ಅವರೇ ಒಂದು ಆ್ಯಕ್ಟಿವಿಟಿ ಮಾಡಿ ಆ ಕಾನ್ಸೆಪ್ಟ್ ಬಗ್ಗೆ ತಿಳ್ಕೊಳ್ಳೋವಂಥ ಪ್ರಕ್ರಿಯೆ ಇದು. ಅದು ತುಂಬ ಚೆನ್ನಾಗಿ ನಡೀತಾ ಇದೆ. ಆ್ಯಂಡ್ ಯು ಕುಡ್ ಹ್ಯಾವ್ ಸೀನ್ ದಸ್ ವೀಡಿಯೋಸ್ ವಿ ಹ್ಯಾವ್ ಸೆಂಟ್ ಯು. ತುಂಬ ಮಕ್ಕಳು ಅದನ್ನು ಯೂಸ್ ಮಾಡಿಕೊಂಡು ಸೈನ್ಸು ಮ್ಯಾಥ್ಸು ಈಸಿಯಾಗಿ ಕಲಿತಾ ಇದ್ದಾರೆ. ಆ್ಯಂಡ್ ಅಪಾರ್ಟ್ ಫ್ರಮ್ all these activities, last year promises, we have started 2 new activities this year. ಆಲ್ರೆಡಿ ಈ 2 ಆ್ಯಕ್ಟಿವಿಟಿ ಮಾಡಿದ್ದೀವಿ. ಅದರಲ್ಲಿ ಒಂದು ಚಾಣಕ್ಯ. ಏನಪ್ಪ ಚಾಣಕ್ಯ? ಇಟ್ಸ್ ಅ ಗೇಮ್ ಚೇಂಜರ್ ಕಾನ್ಸೆಪ್ಟ್ ಆ್ಯಕ್ಚುಲಿ. ನನ್ನ ಪ್ರಕಾರ ಇಟ್ಸ್ ಅ ಇಂಟ್ರಾ ಸ್ಕೂಲ್ ಚೆಸ್ ಕಾಂಪಿಟೇಷನ್. ನಾವು ಮಾಮೂಲಿಯಾಗಿ ಎಲ್ಲ ಕ್ರೀಡೆಗಳು ಎಲ್ಲ ಶಾಲೆಯವರು ಎನ್ಕರೇಜ್ ಮಾಡ್ತಾರೆ. ಆದರೆ ಚೆಸ್ಸಲ್ಲಿ ಏನಾಗುತ್ತೆ ಅಂದರೆ ಇಟ್ ಇಂಪ್ರೂವೈಸಸ್ ದ ಕ್ರಿಟಿಕಲ್ ಥಿಂಕಿಂಗ್ ಆಫ್ ದ ಸ್ಟೂಡೆಂಟ್. ಅಂದರೆ ಆ ಆಲೋಚನೆ ವಿಧಾನವನ್ನು ಬೆಳೆಸುತ್ತೆ ಮತ್ತು ಅವರು ಯಾವ ರೀತಿ ಅದನ್ನು ಸ್ಟ್ರಾಟಜಿಕ್ಕಾಗಿ ಬಳಸ್ಕೋಬೇಕು ಅನ್ನೋದು ಚೆಸ್ಸಿಂದ ಸಾಧ್ಯ ಆಗುತ್ತೆ. ಆದ್ದರಿಂದ ಇಂಟರ್ ಸ್ಕೂಲ್ ಚೆಸ್ ಕಾಂಪಿಟೇಷನ್ ನಾವು ಈ ಸಲ ಪ್ರಾರಂಭ ಮಾಡಿದ್ದೀವಿ. ಹಾಗೆ ನಮ್ಮಲ್ಲಿ ಒಬ್ಬರು ವಿನ್ನರೂ ಆಗಿದ್ದಾರೆ. ಆ ವರ್ಷ ಯಾರು ಆಲ್ ಸ್ಕೂಲ್ ಚಾಂಪಿಯನ್ ಆಗ್ತಾರೋ ಅವ್ರಿಗೆ ಚಾಣಕ್ಯ ಅನ್ನೋ ಒಂದು ಪಟ್ಟ ಕೊಟ್ಟು ಅವ್ರಿಗೆ ಒಂದು ಟ್ರೋಫಿ ಕೊಡ್ತೀವಿ. ಆ್ಯಂಡ್ ಫೈನಲಿ ಪೋಸ್ಟರ್ ಆ್ಯಂಡ್ ಸ್ಪೀಕ್, ಇನ್ನೊಂದು ಆ್ಯಕ್ಟಿವಿಟಿ ಮಾಡಿದ್ದೀವಿ, ಪೋಸ್ಟರ್ ಆ್ಯಂಡ್ ಸ್ಪೀಕ್ ಅಂತ. ಏನಪ್ಪ ಪೋಸ್ಟರ್ ಆ್ಯಂಡ್ ಸ್ಪೀಕ್ ಅಂದರೆ, ವರ್ಷ ಪೂರ್ತಿ ಕ್ಯಾಲೆಂಡರ್ ಇಯರಲ್ಲಿ ನಾವು ಎಲ್ಲ ಆ್ಯಕ್ಟಿವಿಟೀಸು ಸ್ಪೆಷಲ್ ಡೇಸು ಮಕ್ಳಿಗೆ ಕೊಟ್ಬಿಟ್ಟಿದ್ದೀವಿ. ಸೊ ಒಬ್ಬೊಬ್ಬ ಮಕ್ಕಳು ಒಂದು ಟೀಮಾಗಿ ಮಾಡಿ ಆ ಈವೆಂಟ್ ಬಗ್ಗೆ ಒಂದು ಪೋಸ್ಟರ್ ರೆಡಿ ಮಾಡಿ ಅದ್ರ ಬಗ್ಗೆ ಒಂದು ಕೆಲವು ಪದಗಳು ಅಥವಾ ಕೆಲವು ಸೆಂಟೆನ್ಸ್ ಫಾರ್ಮ್ ಮಾಡಿ ಅದನ್ನು ಒಂದು ವಿಡಿಯೋ ಮಾಡಿ ನಿಮಗೆ ಕಳಿಸ್ತಾ ಇದ್ದೀವಿ. ಏನಾಗುತ್ತೆ ಅಂದರೆ ಇದರಿಂದ ಮಕ್ಕಳಿಗೆ ಸೋಷಿಯಲ್ ಅವೇರ್ನೆಸ್ ಮತ್ತು ಯಾವ್ಯಾವುದು ಈವೆಂಟ್ಸ್ ಆಗುತ್ತೆ, ಏನೇನು ನಡೆಯುತ್ತೆ ಅನ್ನೋ ಒಂದು PR ಸ್ಕಿಲ್ಸು ನಮ್ಮಲ್ಲಿ ಬೆಳೆಯೋಕ್ಕೆ ಅವಕಾಶ ಇದೆ. ಆ್ಯಂಡ್ ಮೆನಿ ಮೋರ್ ಟು ಕಮ್ ವಿತ್ ಯು ಆಲ್ ವಿತ್ ಯುವರ್ ಸಪೋರ್ಟ್. I expect lot of support from you. We are planning lot of activities for next upcoming year also. ಮತ್ತೊಂದು ಸಿಹಿ ಸುದ್ದಿಯನ್ನು ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಪೋಷಕರ ಅನುಕೂಲ ಹಾಗೂ ಮಕ್ಕಳ ಹಿತದೃಷ್ಟಿ ಅಥವಾ ಸುರಕ್ಷತೆಗಾಗಿ ಮುಂದಿನ ವರ್ಷದಿಂದ ನಮ್ಮ ಸ್ವಂತ ಶಾಲಾ ವಾಹನವನ್ನು ಸೌಲಭ್ಯ ಒದಗಿಸ್ತಾ ಇದ್ದೀವಿ.
And before we conclude this wonderful evening, we must offer our deepest gratitude to the teachers who make this school a temple of learning. They are considered extended family. ಟೀಚರ್ಸ್ನ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಅಂತ ನಾನು ಹೇಳ್ತಾ ಇರ್ತೀನಿ. ಏನಕ್ಕಪ್ಪ ಅಂದರೆ ಫ್ಯಾಮಿಲಿ ಫಸ್ಟ್ ಕ್ಲಾಸ್ ರೂಮ್ ಆದರೆ ಸ್ಕೂಲ್ ಸೆಕೆಂಡ್ ಕ್ಲಾಸ್ ರೂಮ್. ಸೊ ಟೀಚರ್ಸ್ ಸೆಕೆಂಡ್ ಪೇರೆಂಟ್ಸ್. Dear teachers, you provide the encouragement and support, unconditional support that is found in only in family. So thanks for nurturing not only sharp minds but also good hearts. Thank you teachers. A great round of applause for all of our teachers. And not to forget the maintenance crew. ಮೇಂಟೆನೆನ್ಸ್ ಕ್ರೂ ಅಂದರೆ ತಮ್ಮಲ್ಲಿ ತುಂಬ ಜನಕ್ಕೆ ಅರ್ಥ ಆಗಿರಲ್ಲ. ನಾವು ಪ್ರೀತಿಯಾಗಿ ಅವ್ರನ್ನ ಆಯಾ ಅಂತ ಕರಿತೀವಿ ಅಲ್ವಾ. ನಮ್ಮಲ್ಲಿ 3 ಆಯಾ ಇದ್ದಾರೆ. ನಾವೆಲ್ಲ ಮುಂದೆ ಬರ್ತೀವಿ ಸ್ಟೇಜ್ ಮೇಲೆ, ಫೋಟೋಸಲ್ಲಿ, ವೀಡಿಯೋಸಲ್ಲಿ. ಅವ್ರು ಯಾವಾಗೂ ಬರಲ್ಲ. ಅವ್ರನ್ನ ಅಲ್ಲಿ ಬರಬೇಕು ಅಂತ ನಾನು ಅವ್ರ ಫೋಟೋಸ್ ತಗೊಂಡು ಇಲ್ಲಿ ಹಾಕಿದ್ದು. ನಮ್ಮೆಲ್ಲರ ಕಡೆಯಿಂದ ಒಂದು ಜೋರಾದ ಚಪ್ಪಾಳೆ ಅವ್ರಿಗೆ. ಯಾಕಪ್ಪ ಅಂದರೆ ತುಂಬ ಪ್ರಾಮಾಣಿಕವಾಗಿ ದೇ ಆರ್ ಡೆಡಿಕೇಟೆಡ್ ಇಂಡಿವಿಜುವಲ್ಸ್. ಯು ಕ್ಯಾನ್ ಸಿ the shining floors and hygienic washrooms. It is because of them only. And students ಕೂಡ ಎಂಜಾಯ್ ಮಾಡ್ತಾರೆ ಕ್ಯಾಂಪಸ್. ಯಾಕೆ ಅಂದರೆ ಅಷ್ಟು ಸುಂದರವಾಗಿ ಅವರು ಅದನ್ನು ಮೇಂಟೈನ್ ಮಾಡ್ತಾ ಇರೋದ್ರಿಂದ. ಥ್ಯಾಂಕ್ ಯು ಆಯಾಸ್. ಥ್ಯಾಂಕ್ ಯು ಆಲ್ ಆ್ಯಂಡ್ ಹ್ಯಾಪಿ ಆ್ಯನ್ಯುವಲ್ ಡೇ.